ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ. ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಅಭಿನಂದನೆ. ಪೌರ ಕಾರ್ಮಿಕರು ಶಿವನಿಗೆ ಸಮಾನ ಎಂದ ಜಿಲ್ಲಾಧಿಕಾರಿ ಕುಮಾರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಜಿಲ್ಲೆಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆ. ಕಪ್ಪು ಪಟ್ಟಿ ಕಟ್ಟಿಕೊಂಡು ಆಕ್ರೋಶ. ಮೂತ್ರಪಿಂಡ ಕಸಿ ಬಗ್ಗೆ ಮಾಧ್ಯಮ ಸಂವಾದ. ನಾಗಮಂಗಲದ ಬಾಲಗಂಗಾಧರನಾಥ ಸ್ವಾಮೀಜಿ ಮೂತ್ರಪಿಂಡ ವಿಭಾಗದಲ್ಲಿ ಸುಸಜ್ಜಿತ ಸೇವೆ. ಸರ್ಕಾರದ ಸ್ಪಂದನೆಗೆ ಹಿರಿಯ ವೈದ್ಯರ ಕಳಕಳಿ. ಶ್ರೀರಂಗಪಟ್ಟಣದಲ್ಲಿ 4 ದಿನಗಳ ದಸರಾ ಸಂಭ್ರಮ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ. ಅರ್ಥಪೂರ್ಣ ಆಚರಣೆಗೆ ಸೂಚನೆ. ನಾಗಮಂಗಲ ಟಿಎಪಿಸಿಎಂಎಸ್ ಸೊಸೈಟಿಯಲ್ಲಿ ನಕಲಿ ಷೇರುದಾರರ ಹಾವಳಿ. ವ್ಯಾಪಕ ಭ್ರಷ್ಟಾಚಾರ ಆರೋಪ. ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒತ್ತಾಯ. ಮಂಡ್ಯ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಅರ್ಥಪೂರ್ಣವಾಗಿ ನಡೆದಿದೆ. ಪೌರ ಕಾರ್ಮಿಕರು ಸಮಾಜಮುಖಿ ಕೆಲಸ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆದಿರೋದು. ಮಂಡ್ಯ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಮತ್ತು ಶ್ರಮಜೀವಿ ಪೌರ ಕಾರ್ಮಿಕರನ್ನು ಅಭಿನಂದಿಸಲಾಗಿದೆ. ಶಾಸಕರು ಹೇಳಿರೋ ಪ್ರಕಾರ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮತ್ತು ಅವರಿಗೆ ಸುಮಾರು 5,000 ಅವರಿಗೆ ನಿವೇಶನ ಬೇಕಾಗಿದೆಯಂತೆ. ಪ್ಲಾನ್ ಇರೋದು. ಈಗ 600 ಮನೆಗಳು ನಿರ್ಮಾಣ ಆಗಿದೆ. ಅದನ್ನು ಅವ್ರಿಗೆ ಹಂಚಿಕೆ ಮಾಡ್ತೀವಿ ಅನ್ನುವಂಥದ್ದು ಅದು ಅವ್ರ ವಿಚಾರ. ಜಿಲ್ಲಾಧಿಕಾರಿಗಳು ಭಾಳ ಒಳ್ಳೆಯ ಮಾತುಗಳು ನೀಡಿದ್ದಾರೆ. ಪೌರ ಕಾರ್ಮಿಕರು ಶಿವನಿಗೆ ಸಮಾನ ಅನ್ನುವಂಥದ್ದು ಅದು ಒಳ್ಳೆಯ ಮಾತೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ. ಯಾಕಂತಂದರೆ ಶಿವ ಜಗವನ್ನು ಸ್ವಚ್ಛ ಮಾಡಿದರೆ ಪೌರ ಕಾರ್ಮಿಕರು ಸಮಾಜವನ್ನು ಸ್ವಚ್ಛ ಮಾಡ್ತಾರೆ ಅನ್ನುವಂಥ ಒಳ್ಳೆ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಯಾಕಂದರೆ ಪೌರ ಕಾರ್ಮಿಕರನ್ನು ಕೂಡ ನಾವು ನಮ್ಮಂತೆಯೇ ನೋಡಬೇಕಾಗ್ತದೆ. ಯಾಕಂದರೆ ಇಡೀ ನಮ್ಮ ವ್ಯವಸ್ಥೆಯನ್ನು ಸ್ವಚ್ಛ ಮಾಡೋರು ಅವರು, ಆಯಿತಾ. ಅವ್ರು ಹೇಳ್ದಂಗೆ ಒಂದು ದಿನ ಅವರು ಪ್ರತಿಭಟನೆ ಮಾಡಿದ್ರೆ ಇಡೀ ಮಂಡ್ಯ ಗಬ್ಬೆದ್ದು ಹೋಗ್ತದೆ. ಹಾಗಾಗಿ ಭಾಳ ಅತ್ಯಂತ ಗೌರವವಾಗಿ ನಡ್ಕೋಬೇಕು. ಕೋವಿಡ್ ಸಂದರ್ಭದಲ್ಲಿ ಅವರು MLA ಅವರು ಹೇಳ್ದಂಗೆ ಅವರಿಲ್ಲ ಅಂದಿದ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತು ಅನ್ನುವಂಥದ್ದನ್ನು ಗಮನಿಸ್ಕೊಂಡ್ರೆ ಅಂಥ ಸಂದರ್ಭದಲ್ಲೂ ಕೂಡ ಪಾಪ ಅವ್ರ ಜೀವನವನ್ನು ಅವತ್ತೇಟು ಕೆಲಸ ಮಾಡಿದ್ದಾರೆ ಪೌರ ಕಾರ್ಮಿಕರು. ಹಾಗಾಗಿ ಸಮಾಜದಲ್ಲಿ ಅವರದೇ ಆದಂಥ ಒಂದು ಗೌರವ ಇದೆ. ಅವ್ರಿಗೂ ಕೂಡ ಒಂದು ದಿನ ಇವತ್ತು ವಿಶೇಷವಾಗಿ ದಿನ ದುಡಿಯುವಂಥವ್ರಿಗೆ ಪೌರ ಕಾರ್ಮಿಕರ ದಿನ ಅಂತೇಳಿ ನಗರಸಭೆ ಆಯೋಜನೆ ಮಾಡಿರುವಂಥದ್ದು. ಒಂದಷ್ಟು ಒಳ್ಳೆಯ ಕೆಲಸ ಮಾಡೋರನ್ನ ಗುರುತಿಸಿ ಸನ್ಮಾನ ಮಾಡಿದೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿತ್ತು. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭವನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಪೌರ ಕಾರ್ಮಿಕರು ಇಲ್ಲದಿದ್ದರೆ ಇಡೀ ಪಟ್ಟಣ ಅಧ್ವಾನವಾಗುತ್ತದೆ. ಕೊರೋನಾ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸೇವೆ ಅನನ್ಯವಾಗಿತ್ತು. ಸರ್ಕಾರ ಕೂಡ ಇವರ ಸೇವೆಯನ್ನು ವಿಶೇಷವಾಗಿ ಗುರುತಿಸಿ ಎಲ್ಲ ಸವಲತ್ತುಗಳನ್ನು ನೀಡಲು ಪ್ರಯತ್ನ ಮಾಡುತ್ತಿದೆ. ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಯೋಜನೆ ಅಥವಾ ನೇರ ಪಾವತಿ ಸಂಬಳ ವಿಚಾರ ಸದ್ಯದಲ್ಲೇ ಇತ್ಯರ್ಥವಾಗಲಿದೆ ಅಂತ ಭರವಸೆ ನೀಡಿದರು. ಪೌರ ಕಾರ್ಮಿಕರು ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ. ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡ್ತಾರೆ. ಅದರಲ್ಲೂ ಕೊರೋನಾ ಅಂತ ಟೈಮ್ನಲ್ಲಿ ನೀವು ಮಾಡಿದಂಥ ಕಾರ್ಯವನ್ನ ಇಡೀ ಜಗತ್ತು, ಇಡೀ ಪ್ರಪಂಚ ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನ ನೆನ್ಕೊಳ್ಳುತ್ತೆ. ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರುವಂಥ ಕೆಲಸಗಳನ್ನ ಗುರುತಿಸಿ ಕಾಲಕ್ಕೆ ನಿಮಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ. ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಈಗ ಫೈನಾನ್ಸ್ ಅಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ನಿಮಗೆಲ್ಲರಿಗೂ ನೇರ ಪಾವತಿಯನ್ನ ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಮಂಡ್ಯದಲ್ಲಿ ಸೂರಿಲ್ಲದವರಿಗೆ ಮನೆ ಕಲ್ಪಿಸುವ ಯೋಜನೆಯಡಿ 5,000 ಜನರ ಯೋಜನೆಯನ್ನು ಗುರುತಿಸಲಾಗಿದೆ. ಅದರಲ್ಲಿ ಸದ್ಯ 600 ಮನೆ ನಿರ್ಮಾಣವಾಗಿದೆ. ಅದರ ಹಂಚಿಕೆ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಮಿಕ್ಕುಳಿದ ಮನೆಗಳನ್ನು ಕೂಡ ಹಂತ ಹಂತವಾಗಿ ವಿತರಿಸಲಾಗುವುದು ಅಂತ ತಿಳಿಸಿದರು. ಜೊತೆಗೆ ನಿವೇಶನ ನೀಡಲು ಕೂಡ ಪೌರಾಡಳಿತ ಇಲಾಖೆ ವತಿಯಿಂದ 30 ಲಕ್ಷ ರೂಪಾಯಿ ಯೋಜನೆ ಇದೆ. ಸರ್ಕಾರದಿಂದ ಜಾಗ ಪರಿಶೀಲನೆ ಮಾಡ್ತೇವೆ, ಖಾಸಗಿಯಾಗಿ ಖರೀದಿ ಮಾಡಲು ಕೂಡ ಯೋಚನೆ ಮಾಡ್ತೇವೆ ಅಂತ ಅವರು ಹೇಳಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ಪೌರ ಕಾರ್ಮಿಕರು ಶಿವನ ದರ್ಶನಕ್ಕೆ ಮಿಗಿಲಾದವರು. ಶಿವನಿಗೂ ಪೌರ ಕಾರ್ಮಿಕರಿಗೂ ಯಾವ ವ್ಯತ್ಯಾಸವಿಲ್ಲ. ಶಿವನ ಕೆಲಸ ಕೊಳೆ ತೆಗೆಯುವುದು, ಪೌರ ಕಾರ್ಮಿಕರ ಕೆಲಸ ಸಮಾಜದ ಕೊಳೆ ತೆಗೆಯುವುದು ಅಂತ ಹೇಳಿದರು. ಪೌರ ಕಾರ್ಮಿಕರನ್ನ ದೇವರ ಸ್ಥಾನಕ್ಕೆ ಹೋಲಿಸಿದವರು ರಾಷ್ಟ್ರಕವಿ ಕುವೆಂಪುರವರು. ಶಿವ ಜಗದ ಜಾಲಗಾರವಾದರೆ ಪೌರ ಕಾರ್ಮಿಕರು
ಊರ ಜಲಗಾರ ಅಂತ ಹೇಳಿದರು. ಹಾಗಾಗಿ ನಿಮ್ಮ ಸೇವೆ ಘನತೆಯ ಎತ್ತರದಲ್ಲಿದೆ ಅಂತ ಜಿಲ್ಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು. ಮಾಡ್ಕೋತಾನೆ. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಕೊನೆಯಲ್ಲಿ ಲಾಸ್ಟ್ ಒಂದು ಬರೀತಾರೆ, ಪೌರ ಕಾರ್ಮಿಕರು ಅಂತ ಏನು ನಾವು ಕಸ ಗುಡಿಸೋರು ಅಂತ ಕರಿತೀವಿ, ಅವರು ಕೆಲಸ ಏನಂತ ಹೇಳಿದ್ರೆ ಅವರು ಶಿವನಿಗೂ ಕೂಡ, ಶಿವನ ದರ್ಶನಕ್ಕೂ ಕೂಡ ಮಿಗಿಲಾಗದ್ದು ಅಂತ ಹೇಳಿ. ಶಿವನ ದರ್ಶನಕ್ಕೂ ಮಿಗಿಲಾದ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರಾದ್ರೂ ಬಂದು ಸೂರ್ಯನ ನೋಡ್ತೀರಲ್ಲ, ಆ ಸೂರ್ಯನ ನೋಡೋದರ ಜೊತೆಗೆ ಪೌರ ಕಾರ್ಮಿಕರ ಕಸ ಗುಡಿಸೋರು ನೀವು ನೋಡಬೇಕು, ಅವಾಗ ನಿಮಗೆ ಮುಕ್ತಿ ದೊರಕುತ್ತೆ ಅಂತ ಹೇಳಿ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೋಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಕಡೆ ಶಿವನಿಗೂ ಮತ್ತೆ ಕಸ ಗುಡಿಸುವಂತ ಕೆಲಸಗಾರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ. ಶಿವನ್ ಕೆಲಸ ಏನಂತ ಹೇಳಿದ್ರೆ ಇಡೀ ಜಗತ್ತನ್ನ ತಿಳಿ ಮಾಡೋದು, ಸ್ವಚ್ಛ ಮಾಡೋದು ಶಿವನ್ ಕೆಲಸ, ಕೊಳೆ ತೆಗೆಯೋದು ಶಿವನ್ ಕೆಲಸ. ಅದೇ ರೀತಿ ನಿಮ್ಮ ಸಮಾಜದ ಕೊಳೆಯನ್ನ ತೊಳೆಯುವಂಥದ್ದು, ಸ್ವಚ್ಛ ಮಾಡೋದು ಕೆಲಸ ಯಾರು? ಪೌರ ಕಾರ್ಮಿಕರು. ಹಾಗಾಗಿ ಅವ್ರು ಹೇಳೋದೇನಂತ ಹೇಳಿದ್ರೆ, ಅವ್ರು ಕೊನೆಗೆ ಹೇಳ್ತಾರೆ, ನೀನು ಊರ ಜಲಗಾರ, ನಾನು ಜಗದ ಜಲಗಾರ ಅಂತ. ನಾನು ಜಗತ್ತನ್ನ ನಾನು ಏನ್ ಮಾಡ್ತೇನೆ? ಸ್ವಚ್ಛ ಮಾಡ್ತೇನೆ. ನೀನು ಊರನ್ನು ಸ್ವಚ್ಛ ಮಾಡ್ತೀಯ, ನನಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಪೌರ ಕಾರ್ಮಿಕರನ್ನ ಶಿವನ ಸ್ಥಾನಕ್ಕೆ, ದೇವರ ಸ್ಥಾನಕ್ಕೆ ನಿಲ್ಲಿಸಿದಂತ ಕುವೆಂಪುರವರು, ಅದನ್ನು ಓದಿದ್ರೆ ನಮಗೆ ಅದಕ್ಕೆ ಘನತೆ ಅರ್ಥ ಆಗ್ತದೆ. ನಂತರ ಶ್ರಮಜೀವಿ ಪೌರ ಕಾರ್ಮಿಕರನ್ನು ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗರನ್ನು ಕೂಡ ಹಣ್ಣಿನ ಹಾರ ಹಾಕಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷರಾದ ನಾಗೇಶ್, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ನಗರಸಭಾ ಸದಸ್ಯರಾದ ಶ್ರೀಧರ್ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾಗಮಂಗಲದಲ್ಲಿ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ತೋಳಿಗೆ ಕಪ್ಪುಪಟ್ಟಿ ಕಟ್ಟಿಕೊಂಡು ಆಡಳಿತ ಸೌಧದ ಎದುರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಡೆಸಿದ್ದಾರೆ. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾಗಮಂಗಲ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪಟ್ಟಣದ ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧ್ಯಕ್ಷರಾದ ಹರೀಶ್ ಮಾತನಾಡಿ, ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದರು. ಇದುವರೆಗೂ ಸರ್ಕಾರ ಈಡೇರಿಸಿಲ್ಲ. ಹಲವಾರು ವರ್ಷಗಳಿಂದಲೂ ಗ್ರಾಮಗಳಲ್ಲಿ ಕಚೇರಿ ಇಲ್ಲದೆ ಮನೆಯ ಮುಂದಿನ ಕಟ್ಟೆಯ ಮೇಲೆ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. ಸರ್ಕಾರಗಳು ಸಾರ್ವಜನಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿ ಹೊಸ ಹೊಸ ಆ್ಯಪ್ಗಳನ್ನು ರೂಪಿಸಿದ್ದು ನಮ್ಮ ಮೊಬೈಲ್ಗಳಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ. ಸರ್ಕಾರದಿಂದ ಇದುವರೆಗೂ ಕಂಪ್ಯೂಟರ್ ನೀಡಿಲ್ಲ. ಈ ಥರದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೀವಿ ಅಂತ ಹೇಳಿದರು. ಯೋಜನೆಗಳನ್ನು ಮಾಡಿದೆ. ಸರ್ಕಾರದ ಯೋಜನೆ ಗ್ರಾಮ ಮಟ್ಟದಲ್ಲಿ ಅವರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲವನ್ನ ಸಹಿಸಿಕೊಂಡು ಯಾವುದೇ ಒಂದು ಸೌಲಭ್ಯಗಳ ಇಲ್ಲದಿದ್ರೂ ಸಹ ಕೆಲಸವನ್ನು ಮಾಡಿದ್ದೀವಿ. ಹಲವಾರು ಬಾರಿ ಹಲವಾರು ಮನವಿಗಳನ್ನು ನೀಡಿದರೂ ಯಾವುದೇ ಪ್ರಯೋಜನ ಆಗದಿರೋದಂಥ ಸಮಯದಲ್ಲಿ ಇದು ಅನಿವಾರ್ಯದ ಸ್ಥಿತಿ, ಬೇರೆ ಇನ್ಯಾವುದೂ ದಾರಿ ಇಲ್ಲ ಅಂತ ತಿಳಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ತೀರ್ಮಾನವನ್ನು ಕೊಟ್ಟು ಇವತ್ತಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದರಂತೆ ಇವತ್ತು ಎಲ್ಲ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾರೆ. ನಾನು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸೇವಾ ಒಂದು ಸರ್ವಿಸ್ ಮ್ಯಾಟ್ರಲ್ಲೂ ಬಹಳ ಒಂದು ನೋವನ್ನು ಅನುಭವಿಸ್ತಾ ಇದ್ದೀವಿ. ಸುಮಾರು 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಸೇವೆ ಮಾಡಿರುವಂಥ ಗ್ರಾಮಾಡಳಿತ ಅಧಿಕಾರಿಗಳಿಗೆ ವಯೋನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತವರೆಗೂ ಅವರಿಗೆ ಸರಿಯಾದ ಪ್ರಮೋಷನ್ಗಳ ವ್ಯವಸ್ಥೆ ಆಗಿದೆ. ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ. ನಮ್ಮದು C&R ಅಂತ ಒಂದು ಅಮೆಂಡ್ಮೆಂಟು ಹಿಂದೆ ಇದ್ದಂಥ ಸರ್ಕಾರ ಮಾಡಿತ್ತು. ಅದು ಸಹ ಒಂದು ಈಗ ಹೈಕೋರ್ಟ್ ಹಂತದಲ್ಲಿ ಇದೆ. ನಾವು ಮಾನ್ಯ ಕಂದಾಯ ಸಚಿವರಲ್ಲಿ ಹಾಗೂ ನಮ್ಮ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಮನವಿ ಮಾಡಿಕೊಳ್ಳೋದಂತೆ ಒಂದು ಷರತ್ತನ್ನು ಹಾಕಿ. ಪ್ರತಿಭಟನೆಯಲ್ಲಿ ಮಧು, ಬಸವರಾಜು, ಮಧುಕುಮಾರ್, ತೇಜಸ್ವಿನಿ, ಲೇಪಾಕ್ಷಿ, ದೀಪಕ್ ಸೇರಿದಂತೆ ನೂರಾರು ಗ್ರಾಮ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಳವಳ್ಳಿ ಪಟ್ಟಣದಲ್ಲೂ ಕೂಡ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಆಗ್ರಹಿಸಿ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಧರಣಿ ನಡೆಸಿದ್ದಾರೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲೂ ಸಹ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕರೆಯ ಮೇರೆಗೆ ಕಚೇರಿ ಮುಂದೆ ಶಾಮೀನು ಹಾಕಿ ಸಾಂಕೇತಿಕ ಧರಣಿ ನಡೆಸಿದ ಸಂಘದ ತಾಲೂಕು ಶಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಉಪಾಧ್ಯಕ್ಷ ಸಂಜಯ್, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿರುವುದಿಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿದ್ದು ಅವಧಿ ಮೀರಿ ಕೆಲಸ ಮಾಡುವಂತೆ ಒತ್ತಡ ಇರುವುದು ಸರಿಯಲ್ಲ ಅಂತ ಹೇಳಿದರು. ತಾಲೂಕು ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ನಾಳೆ ಅಂದರೆ ದಿನಾಂಕ 27/9/2024 ಜಿಲ್ಲಾ ಕೇಂದ್ರದಲ್ಲಿ ಮಂಡ್ಯದಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಅಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ನಿರ್ಧರಿಸಿರುವುದರಿಂದ ನಾಳೆ ಕೂಡ ಅಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಕೊಳ್ತೀವಿ. ಆ ಒಂದು ಬೇಡಿಕೆಯೂ ಕೂಡ ಈಡೇರಿಸಿದಂಥ ಪಕ್ಷದಲ್ಲಿ ನಮ್ಮ ರಾಜ್ಯ ಸಂಘ ಏನು ನಿರ್ಧಾರ ಮಾಡುತ್ತೋ ಆ ಒಂದು ನಿರ್ಧಾರಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಬದ್ಧರಾಗಿರ್ತೀವಿ ಅಂತ
ಮಾಡಬೇಕಾಯ್ತದೆ. ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲವಾದರೂ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡಬೇಕಾಗಿದ್ದು ಸುಮಾರು 15ರಿಂದ 20 ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ. ಆದರೆ ನಮಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸೇರಿದಂತೆ ಯಾವುದೇ ಸೌಕರ್ಯ ನೀಡಿಲ್ಲ. ರಜಾ ದಿನಗಳಲ್ಲಿ ಸಹ ಕೆಲಸ ಮಾಡುವಂತೆ ಒತ್ತಡವಿರಲಾಗುತ್ತಿದೆ ಅಂತ ಅವರು ಆಪಾದಿಸಿದರು. ಲೈಫು ಮತ್ತು ಪ್ರೊಫೆಷನಲ್ ಲೈಫು ಎರಡೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮಾಡ್ತಾ ಇದ್ದೀವಿ ಕೂಡ. ಆದರೆ ಇತ್ತೀಚೆಗೆ ನಮ್ಮ ಕೆಲಸದಲ್ಲಿ ಬೀಳ್ತಿರೋ ಅಧಿಕ ಒತ್ತಡ ಮತ್ತು ಕೆಲಸದಲ್ಲಿ ಆಗ್ತಿರುವಂಥ ಒಂದು ತೊಂದರೆಯಿಂದಾಗಿ ಅದು ನಮ್ಮ ಪ್ರೊಫೆಷ್ನಲ್ ಆಗಿ ಮತ್ತು ನಮ್ಮ ಪರ್ಸ್ನಲ್ ಲೈಫ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಪ್ರೊಫೆಷ್ನಲ್ ಆಗಿ ಹೊಡ್ತಾ ಇಲ್ಲ ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಡ್ತಾ ಬಿಡುವಂಥ ಸಂದರ್ಭಗಳು ಹೊರಟೇ ಬರ್ತಾ ಇದೆ. ಈಗ ನಾವು ಲೇಟ್ ಹಾರ್ಸು ಕೆಲಸ ಮಾಡಬೇಕಾಗುತ್ತೆ. ಸೊ ನಮಗೆ ಕನ್ವೀನಿಯೆಂಟ್ ಇರಲ್ಲ ನಾವು ಇನ್ ಟೈಮಲ್ಲಿ ಮನೆಗೆ ಹೋಗೋದಕ್ಕೆ. ಜೊತೆಗೆ ನಮ್ಮ ಮಕ್ಕಳು ಇರುತ್ತೆ, ಫ್ಯಾಮಿಲಿ ಇರುತ್ತೆ, ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತದೆ ಪರ್ಸನಲ್ ಲೈಫಲ್ಲಿ. ಮತ್ತು ಪ್ರೊಫೆಷ್ನಲ್ ಲೈಫ್ ಕೂಡ ನಾವು ಕಂಪ್ಲೀಟಾಗಿ ನಾವು ಜಸ್ಟಿಸ್ ಕೊಡೋಕ್ಕಾಗ್ತಿಲ್ಲ. ಮೀನ್ಸ್ ಕೆಲಸದ ಒತ್ತಡ ಇರುತ್ತೆ ನಮಗೆ. ಪ್ರೊಫೆಷ್ನಲ್ ಆಗಿ ನಮ್ಮ ಆಫೀಸಿಂದನೂ ಕೂಡ ನಮಗೆ ಒತ್ತಡ ಇರೋದ್ರಿಂದ ಪ್ರತಿಭಟನೆಯಲ್ಲಿ ಶಿವಪ್ಪ, ಲಿಂಗಸ್ವಾಮಿ, ಯೋಗೇಶ್, ರವಿ, ಧರ್ಮೇಂದ್ರ, ಕೃಷ್ಣಮೂರ್ತಿ, ರುಕ್ಮಯಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಿಗರು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸಹಾಯಕರು ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಗೆ ಮುಂದಾಗುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿದ್ದಾರೆ. ನಾವು ತಂದೆ ತಾಯಿ ಕುಟುಂಬದವರನ್ನು ಬಿಟ್ಟು ವರ್ಷಾನುಗಟ್ಟಲೆ ದೂರದಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗ್ರಾಮ ಲೆಕ್ಕಗಳಿಗೆ ಕಚೇರಿ ನೀಡಿ ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಕೆಲಸ ಮಾಡಿ ಎಂದರೆ ಮಾಡಬಹುದು. ಆದರೆ ಯಾವುದೇ ಮೂಲ ಸೌಕರ್ಯವಿಲ್ಲದೆ ಮೊಬೈಲ್ಗಳ ಮೂಲಕ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ ಅಂತ ಅವರು ದೂರಿದರು. ಆಧಾರ್ ಶೀಟ್, ಗರುಡ ಆಪ್ತ, ಪೌತಿ ಆಂದೋಲನ, ಬೆಳೆ ಸಮೀಕ್ಷೆ, ಕೃಷಿ ಗಣತಿ, ದಿಸಾಕ್ ಸೇರಿದಂತೆ ಸುಮಾರು 21 ಯೋಜನೆಗಳಿಗೆ ನಾವು ಕೆಲಸ ಮಾಡುತ್ತಿದ್ದೇವೆ. ಆದರೆ ನಮಗೆ ಯಾರೂ ನ್ಯಾಯ ದೊರಕಿಸುತ್ತಿಲ್ಲ ಅಂತ ಗ್ರಾಮ ಲೆಕ್ಕಿಗರ ಸಂಘದ ತಾಲೂಕು ಅಧ್ಯಕ್ಷ ನಿಂಗೇಗೌಡ ಆರೋಪಿಸಿದರು. ಏಕಕಾಲದಲ್ಲಿ 21 ಆ್ಯಪ್ನಲ್ಲಿ ಕೆಲಸ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತು ಇನ್ನು ಈಗ ಲ್ಯಾಂಡ್ ಬೀಟ್ ಹೇಳ್ತಾರೆ. ಲ್ಯಾಂಡ್ ಬೀಟ್ ಆದಮೇಲೆ 1 ಸಾವಿರ ಮಾಡಿ, 1 ಸಾವಿರ ಮೇಲೆ ಆಧಾರ್ ಶೀರಿಂಗ್ ಮಾಡಿ ಒಂದೇ ಆ್ಯಪಲ್ಲೇ ಕೆಲಸ ಮಾಡೋದ್ರಿಂದ ನಮ್ಮದು ಕೆಲಸದ ಮೇಲೆ ಒತ್ತಡ ತುಂಬ ಆಗ್ತಾಯಿದೆ. ಅದಾದಮೇಲೆ ಏನು VSಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ. ಇವಾಗ ಕಚೇರಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಸಿಸ್ಟಮ್ ಇಲ್ಲ. ಇದೊಂದೊಂದು ಸಮಸ್ಯೆ ಇದೆ. ಈ ಸಿಸ್ಟಮ್ ಏನೋ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡೋದ್ರಿಂದ ನಮಗೆ ಆಚೆ ಇದು ಕೊಡಿ, ಕಚೇರಿ ಕೊಡಿ ಮತ್ತು ಎಕ್ವಿಪ್ಮೆಂಟ್ ಕೊಡಿ, ಅದೊಂದು ಬೇಡಿಕೆ ಇದೆ. ಮತ್ತು ಸೇವಾ ವಿಷಯಗಳ ಬಗ್ಗೆ ಸೇವಾ ವಿಷಯಗಳು ಅಂತರ್ಜಿಲ್ಲಾ ವರ್ಗಾವಣೆ, ಪತಿ ವರ್ಗಾವಣೆ ಮತ್ತು ಇದೆಲ್ಲ ಕೊಟ್ಟರೆ ಏನಿದೆ ತುಂಬ ಮನೆ ತನಕ ತುಂಬ ನೋವಾಗ್ತಾ ಇದೆ. ಕೆಲಸ ಮಾಡ್ತಾರೆ, ತಂದೆ ತಾಯಿ ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇವರು ಇಲ್ಲಿ ಕೆಲಸ ಮಾಡ್ತಾರೆ, ತಂದೆ ತಾಯಿ ಅಲ್ಲಿರೋದ್ರಿಂದ ಏನಾಗ್ತಿದೆ ಅವ್ರಿಗೆ ಪಾಲನೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇದೊಂದು ನಮ್ಮದೊಂದು ಬೇಡಿಕೆ ಇದೆ. ಮತ್ತು ಗ್ರಾಮ ಸಹಾಯಕರು ಸ್ವಲ್ಪ ಸೇವಾ ಭದ್ರತೆ ಇಲ್ಲ. ಅವ್ರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಏನಾದರೂ ಒಂದು ಸೇವಾ ಭದ್ರತೆ ಬಿದ್ದರೆ ಅವ್ರದ್ದು ಒಂದು ಸಹಕಾರ ಆಗುತ್ತೆ. ಪ್ರತಿಯೊಬ್ಬರು ಕೈಗೆ ಕಪ್ಪು ಪಟ್ಟಿ ಧರಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ನೇತೃತ್ವವನ್ನು ಪ್ರಮೋದ್, ನಾಗು, ಮೋಹನ್, ರವಿ, ಚೆನ್ನಪ್ಪ ಸೇರಿದಂತೆ ಅನೇಕರು ವಹಿಸಿದರು. ಮಳವಳ್ಳಿ ಹಾಗೂ ಅಲಗೂರು ಭಾಗದ ರೈತರಿಗೆ ಸೂಕ್ತ ಕಾಲದಲ್ಲಿ ಜಿಲ್ಲಾಡಳಿತ ನೀರು ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು ಕಣ್ಣಲ್ಲಿ ರಕ್ತ ಸುರಿಸುವಂತಾಗಿದ್ದು ಕೂಡಲೇ ನೊಂದ ರೈತರಿಗೆ ಪರಿಹಾರ ನೀಡಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿ, ಈ ಭಾಗದ ರೈತರ ಕಣ್ಣಲ್ಲಿ ಈಗ ನೀರು ಬರುತ್ತಿಲ್ಲ, ಬದಲಾಗಿ ರಕ್ತ ಬರುತ್ತಿದೆ. ಮಳವಳ್ಳಿಗೆ ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೆವು. ಆಗ ಪೊಲೀಸರು ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡಿದರು. ಸುಮಾರು 4-5 ಗಂಟೆ ಕಾಲ ನಮ್ಮನ್ನು ಬಂಧಿಸಿದರು ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ, ನಾನು ಹಲವಾರು ಬಾರಿ ತಮ್ಮ ಮುಖಾಂತರ ನಮ್ಮ ತಾಲೂಕಿನ ನೋವನ್ನು, ಅಳಲನ್ನು ಸರ್ಕಾರದ ಮುಂದೆ ಭಾಳ ನಿವೇದನೆ ರೀತಿಯಲ್ಲಿ ಮನವಿ ಮಾಡಿಕೊಂಡ್ರೂ ಕೂಡ ಅದನ್ನು ಕಿಂಚಿತ್ತೂ ಪುರಸ್ಕಾರ ಮಾಡದೇ ಇರತಕ್ಕಂಥ ಈ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಮತ್ತು ಚಾಟಿ ಬೀಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ತಮ್ಮ ಮುಖಾಂತರ, ತಮ್ಮ ಸಹಕಾರದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ನಮ್ಮಲ್ಲಿ ಒಂದು ಬಾರಿ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ರೈತರು ಕಣ್ಣಲ್ಲಿ ನೀರು ಹಾಕಿ ನೀರಿಗೋಸ್ಕರ ಕಣ್ಣೀರು ಬತ್ತೋಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ ನಿರ್ಮಾಣ ಆಗಿದೆ. ನಾವು ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಬಂದಾಗಲೂ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆ ಈ ವಿಷಯ ಮುಟ್ಲಿ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ.
ಅವತ್ತು ನಮ್ಮನ್ನು ಪೊಲೀಸ್ನವರು ಹತ್ತಿಕ್ಕತಕ್ಕಂಥ ಮತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮನ್ನು ಸುಮಾರು 4-5 ಗಂಟೆಗಳ ಕಾಲ ನಮ್ಮನ್ನು ಬಂಧನ ಮಾಡಿದ್ದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಳವಳ್ಳಿಯ ಕಸಬಾ 1ನೇ ವೃತ್ತ 2ನೇ ವೃತ್ತ ಬಿಜಿಪುರ ಕುಂದೂರು ಭಾಗ ಮಳೆಯ ಆಶ್ರಿತ ಪ್ರದೇಶವಾಗಿದ್ದು ಇಲ್ಲಿ ಮುಖ್ಯ ಬೆಳೆ ಜೋಳ ಮತ್ತು ರಾಗಿಯಾಗಿರುತ್ತದೆ. ಈಗ ಈ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದ್ದು ರೈತರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದರು. ಹೆಬ್ಬಕ್ಕವಾಡಿ ವಿಶ್ವೇಶ್ವರಯ್ಯ ನಾಲೆ, ರಾಮಸ್ವಾಮಿ ನಾಲೆ ಸೇರಿದಂತೆ ಒಟ್ಟು 5 ನಾಲೆಗಳು ರೈತರ ಜೀವನಾಡಿಯಾಗಿದ್ದಾವೆ. ರಾಮಸ್ವಾಮಿ ನಾಲೆ ಬಿಟ್ಟರೆ ಯಾವ ಕಡೆಯೂ ಇದುವರೆಗೆ ನಾಟಿಯಾಗಿಲ್ಲ. ಆಗಸ್ಟ್ ಕೊನೆ ಭಾಗದಲ್ಲಿ ನಾಟಿಯಾಗಬೇಕಾಗಿತ್ತು. ಸೆಪ್ಟೆಂಬರ್ ಕೊನೆ ಭಾಗವಾದರೂ ಕೂಡ ಇನ್ನೂ ನೀರು ಕೊಡದ ಕಾರಣ ಬೆಳೆ ನಾಶವಾಗಿದೆ. ಸೂಕ್ತ ಕಾಲದಲ್ಲಿ ನೀರು ಬಿಡಬೇಕಾಗಿತ್ತು. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ರೈತರು ಸಮಸ್ಯೆ ಅನುಭವಿಸುವಂತಾಯಿತು ಅಂತ ಹೇಳಿದರು. ಹಲಗೂರು ಹೋಬಳಿ ನೀರಾವರಿ ವಂಚಿತ ಪ್ರದೇಶವಾಗಿದ್ದು ರೇಷ್ಮೆ ಪ್ರಮುಖ ಬೆಳೆಯಾಗಿದೆ. ಇಲ್ಲಿನ 4 ಕೆರೆಗಳನ್ನು ತುಂಬಿಸಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಅವರು ತಿಳಿಸಿದರು. ಬ್ಯಾಡರಹಳ್ಳಿ ಕೆರೆಯಲ್ಲಿ ಒಂದು ಚೂರು ನೀರಿಲ್ಲ ಅಂತ ಅವರು ವಿವರಿಸಿದರು. ರೈತರಿಗೆ ಈಗ ನೀರು ಕೊಟ್ಟರೂ ಕೂಡ ಪ್ರಯೋಜನವಿಲ್ಲ. ಎಲ್ಲ ಕೆರೆಗಟ್ಟೆಗಳನ್ನು ತುಂಬಿಸಿಕೊಡಿ. ಪ್ರತಿ ಎಕರೆಗೆ 30,000 ಪರಿಹಾರ ಕೊಡಬೇಕು. ಕುಸ್ಕಿ ಜಮೀನಿಗೆ ಕನಿಷ್ಠ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಅನ್ನದಾನಿ ಒತ್ತಾಯಿಸಿದರು. ಮುಂಬರುವ ಅಕ್ಟೋಬರ್ 18 ಹಾಗೂ 19ರಂದು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಮಂಡ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು ಕನಿಷ್ಠ 3,000 ಮಂದಿಗೆ ಉದ್ಯೋಗ ದೊರಕುವ ಆಶಯವಿದೆ ಅಂತ ಅವರು ವಿವರಿಸಿದರು. ಗೋಷ್ಠಿಯಲ್ಲಿ ರವಿ, ನಂದಕುಮಾರ್, ಹನುಮಂತು, ಸಾತ್ನೂರು ಜಯರಾಮ್, ಮೊಹಮ್ಮದ್ ಪಾಷಾ ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣದಲ್ಲಿ ಅಕ್ಟೋಬರ್ 4ರಿಂದ 7 ದಿನಗಳ ಕಾಲ ನಡೆಯಲಿರುವ ಪಾರಂಪರಿಕ ದಸರಾವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ಸಂಬಂಧ ಸಿದ್ಧತೆ ಮಾಡಿಕೊಳ್ಳಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಈ ಬಾರಿ ದಸರಾ ಬಂಪರ್ ಮನರಂಜನೆ ಪಡೆಯುವವರಿಗೆ ಏಕದೇಶ 4 ದಿನ ಇದೆ. ಅಕ್ಟೋಬರ್ 4ರಿಂದ 7 ದಿನಗಳು 7ನೇ ತಾರೀಕುವರೆಗೆ ಅದ್ಭುತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮೇಳ, ಅದಕ್ಕೆಲ್ಲ ಜೊತೆಗೆ ಜಂಬೂ ಸವಾರಿ ನೋಡ್ತಿರಲ್ಲ, ಆನೆಯ ಒಂದು ಪರಂಪರೆ, ಇದೆಲ್ಲವೂ ಕೂಡ ಪ್ರತಿ ವರ್ಷ ಕಣ್ತುಂಬಿಕೊಳ್ಳುವಂಥದ್ದು. ಕಳೆದ ಬಾರಿ ಕೋವಿಡ್ನ ಕಾರಣಕ್ಕೆ ಸ್ವಲ್ಪ ಸಿಂಪಲ್ ಮಾಡಿದರು. ಈ ಬಾರಿ ಅದ್ಭುತವಾಗಿ 4 ದಿನಗಳ ಕಾಲ ಶಾಸಕ ರಮೇಶ್ ಬಾಬು ವಂಡಿಸಿದ್ದೇಗೌಡ ಮತ್ತು ಜಿಲ್ಲಾಡಳಿತದ ವತಿಯಿಂದ ಅದ್ಭುತವಾಗಿ ನಡೆದಿದೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕಳೆದ ಬಾರಿ ಸ್ಟೇಜ್ ಅಷ್ಟು ದೊಡ್ಡದಾಗಿ ಹಾಕಿದರೂ ಕೂಡ ತುಂಬ ಕಿರಿದಾಗಿತ್ತು ಅನ್ನುವಂಥ ಆರೋಪ, ಸಾಕಾಗಿರಲಿಲ್ಲ. ಅದನ್ನು ಅವರು ಗಮನಿಸಿ ಈ ಬಾರಿ ಸ್ವಲ್ಪ ಸ್ಟೇಜನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ, ಯಾಕಂದರೆ ವಾಟರ್ ಪ್ರೂಫ್ ಆಗ್ತಾರೆ ಯಾವಾಗಲೂ ದೊಡ್ಡದಾಗಿ, ಇನ್ನು ಸ್ವಲ್ಪ ದೊಡ್ಡ ಸ್ಟೇಜನ್ನು ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಅರ್ಥಪೂರ್ಣವಾಗಿ ಕಮಿಟಿಗಳನ್ನ ಮಾಡಿಕೊಂಡು ಕಾರ್ಯಕ್ರಮ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಶ್ರೀರಂಗಪಟ್ಟಣ ಪುರಸಭೆ ಸಭಾಂಗಣದಲ್ಲಿ ನಡೆದ ದಸರಾ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಕಾರ್ಯಕ್ರಮ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡಚಣೆ, ತೊಂದರೆ ಉಂಟಾಗದಂತೆ ನಿಗಾವಹಿಸುವಂತೆ ತಿಳಿಸಿದರು. ಶ್ರೀರಂಗಪಟ್ಟಣ ದಸರಾ ಆಚರಣೆಯ ಸಕಲ ಸಿದ್ಧತೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಕಾರ್ಯಕ್ರಮದ ವಿಚಾರಗಳನ್ನು ಚರ್ಚಿಸಿ, ಕಳೆದ ದಸರಾ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆ ತುಂಬ ಚಿಕ್ಕದಿದ್ದ ಕಾರಣ ಸ್ವಲ್ಪ ಪ್ರಮಾಣದ ತೊಂದರೆಯಾಗಿತ್ತು. ಆದ್ದರಿಂದ ಈ ಬಾರಿ ಕಾರ್ಯಕ್ರಮದ ವೇದಿಕೆಯನ್ನು ಅಗತ್ಯತೆಗೆ ತಕ್ಕಂತೆ ದೊಡ್ಡದಾಗಿ ನಿರ್ಮಾಣ ಮಾಡುವಂತೆ ಅವರು ತಿಳಿಸಿದರು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಾಗಮಂಗಲದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮೂತ್ರಪಿಂಡ ಆರೈಕೆ ವಿಭಾಗ ಆರಂಭವಾಗಿದ್ದು ಗ್ರಾಮೀಣ ಜನತೆಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಹಲವು ಅತ್ಯುತ್ತಮ ಉಪಕರಣಗಳೊಂದಿಗೆ ಸುಸಜ್ಜಿತ ಸೇವೆ ನೀಡಲು ಸಜ್ಜಾಗಿದೆ ಅಂತ ಹಿರಿಯ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವತ್ತು ಮಾಧ್ಯಮ ಸಂವಾದ ನಡೆಯಿತು. ಇದರ ಸ್ಪೆಷಲಿಸ್ಟ್ಗಳು ಮೂತ್ರಪಿಂಡ ಏನಿದೆ, ಕಿಡ್ನಿ ಫೇಲ್ಯೂರ್ ಆದಾಗ ಆಗಬೇಕಾದಂಥ ಸಮಸ್ಯೆಗಳ ಬಗ್ಗೆ ನೋಡಿ, ಇದು ಒಳ್ಳೆಯ ವಿಚಾರ. ನಾಗಮಂಗಲದಲ್ಲಿ ಈ ಥರದೊಂದು ವಿಭಾಗ ಇದೆ ಅಂತ ಎಷ್ಟು ಜನರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಇದು ಈಗಿನ ಸ್ವಾಮೀಜಿಗಳ ಒಂದು ಕಳಕಳಿ ಆಯ್ತಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರಂತೆ. ಅವ್ರು ಹೇಳಿದ ಪ್ರಕಾರ ನಾವು ಯಾರು ನೋಡಿಲ್ಲ. ತುಂಬ ಜನರಿಗೆ ಇವತ್ತು ಇದೊಂದು ಕಿಡ್ನಿ ವೈಫಲ್ಯ, ಮೂತ್ರಪಿಂಡ ವೈಫಲ್ಯ ಆಗ್ತಿರೋದು ನೀವು ನೋಡ್ತಿದ್ದೀರಿ. ಅದಕ್ಕೆ ಸುಗರ್ ಇರುವಂಥವ್ರಿಗೆ ಸಹಜವಾಗಿ ಕಾಡುತ್ತೆ ಅಂತ ನಾವು ಅದನ್ನು ಯೂಟ್ಯೂಬ್ಗೆ ಹಾಕಿದ್ದೀವಿ. ಮಾಧ್ಯಮ ಸಂವಾದದ ಪೂರ್ತಿ ವಿಡಿಯೋ ಯಾಕೆ ಬರುತ್ತೆ ಈ ಒಂದು ಕಾಯಿಲೆ, ಏನೇನು ಅನುಸರಿಸಬೇಕು ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನನಗನ್ಸೋದು ಇದು 4 ಜನಕ್ಕೆ ಅನ್ವಯಿಸೋದಂಥ ವಿಷಯ. ಮಂಡ್ಯ ಜಿಲ್ಲೆಯ ಜನ ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಯಾಕಂತಂದರೆ ಪಕ್ಕದಲ್ಲೇ ಇರೋದು, ಬೆಳ್ಳೂರು ಪಕ್ಕ ಆಯ್ತಲ್ಲ. ಸೊ ಮತ್ತು ಅವರು ವಿಶೇಷವಾಗಿ ಹೇಳಿದ್ದೇನೆಂದರೆ ಡಯಾಲಿಸಿಸು ತುಂಬ ಕಾಸ್ಟ್ಲಿ ಆಗಿದೆ. ನಿಮ್ಗೆ ಗೊತ್ತು, ಎಷ್ಟೋ ಜನರು ಬಡವರು ಈ ಟ್ರೀಟ್ಮೆಂಟ್ ತಗೊಳಕ್ಕಾಗದೆ ಸತ್ತೋಯ್ತಾರೆ ಈ ರೋಗ ಬಂದವರಿಗೆ. ಅದಕ್ಕೆ ಅವ್ರು ಹೇಳಿದ್ದೇನೆಂದರೆ ಖಾಸಗಿಯಾಗಿ 2,500 ಇದೆಯಂತೆ. ಬಟ್ ಇಲ್ಲಿ 500 ರೂಪಾಯಿಗೆ BPL ಕಾರ್ಡ್ ಇರೋರಿಗೆ 500 ರೂಪಾಯಿ ಕೊಟ್ಟರೆ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ತುಂಬ ಸರಳವಾದಂಥ ಇದು. ಬಟ್ ಏನಂತಂದರೆ ಇದು ಅವ್ರು ಹೇಳೋ ಪ್ರಕಾರ ಒಬ್ಬ ಈ ಕಿಡ್ನಿ ವೈಫಲ್ಯ ಆದರೆ 10 ಲಕ್ಷ ಏನೋ ಹೆಚ್ಚು ಬೇಕು ಅಂತ, 2,500 ಏನೋ ಒಂದು ವಿಭಾಗದಲ್ಲಿ ಬರ್ತದೆ, ಇನ್ನು 8 ಲಕ್ಷ ಕೊಡಬೇಕು ಅಂತ. ಬೇರೆ ರಾಜ್ಯಗಳಲ್ಲಿ ಒಂದು ಇದಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗತ್ತಂತೆ.
ಯೋಜನೆ ಅಡಿಯಲ್ಲಿ ಅವರು ಪಾಪ ಡಿಮ್ಯಾಂಡ್ ಮಾಡ್ತಾಯಿದ್ರು, ಸರ್ಕಾರ ಇದಕ್ಕೆ ಗಮನ ಕೊಡಬೇಕು, ಹಾಗಾದಾಗ ಹೆಚ್ಚು ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಡಿಮ್ಯಾಂಡನ್ನು ಕೂಡ ವೈದ್ಯರು ಇಟ್ಟಿದ್ದರು. ಒಟ್ಟಾರೆ ಮಾಧ್ಯಮ ಸಂವಾದ ಮತ್ತು ಸುದ್ದಿಗೋಷ್ಠಿ ಯಶಸ್ವಿಯಾಗಿತ್ತು. ಹಿರಿಯ ವೈದ್ಯರು ಮತ್ತು ಅಲ್ಲಿನ ವಿಭಾಗದ ಮುಖ್ಯಸ್ಥರಾದಂಥ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥರಾದ KM ಶಿವಕುಮಾರ್ ಅವರು ಗ್ರಾಮೀಣ ಜನತೆಗೆ ಸೇವೆ ಸಲ್ಲಿಸುವ ಸದುದ್ದೇಶದಿಂದ ಮೂತ್ರಪಿಂಡ ಕಸಿ ಜೊತೆಗೆ ಮೂತ್ರಶಾಸ್ತ್ರ ಮೂತ್ರಪಿಂಡ ಸಮಸ್ಯೆಗಳಲ್ಲಿ ಸಮಗ್ರ ಆರೈಕೆಯನ್ನು ನೀಡಲು ಉಪಯುಕ್ತ ತಂತ್ರಜ್ಞಾನದ ಘಟಕದೊಂದಿಗೆ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಮಹಾಸಂಸ್ಥಾನವಾದ ಚುಂಚನಗಿರಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಾದ ಮಂಡ್ಯ, ರಾಮನಗರ, ಹಾಸನ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗೊಂಡಂತೆ ಸಂಪರ್ಕ ಹೆದ್ದಾರಿಯಲ್ಲಿದೆ ಅಂತ ಹೇಳಿದರು. ಗ್ರಾಮೀಣ ಜನತೆಯ ಆರೋಗ್ಯವನ್ನು ಸೇವಾ ನಿಮಿತ್ತ ಮಾಡುವ ವಿಶ್ವಾಸವನ್ನು ಹೊಂದಿದ್ದು ಈ ಕೆಳಗಿನ ಸೇವೆಗಳಾದ ಡಯಾಲಿಸಿಸ್ ಸೇವೆ, ಮೂತ್ರಪಿಂಡ ಕಸಿ, ಐ ಅಂಡ್ ಸರ್ಜರಿ ಮಾಡಲು ಅತ್ಯಾಧುನಿಕ ತಂತ್ರಜ್ಞಾನ, ಮೂತ್ರಪಿಂಡದ ಕಲ್ಲುಗಳಿಗೆ ಸಮಗ್ರ ಶಸ್ತ್ರಚಿಕಿತ್ಸೆ ವಿಧಾನ, ಆರೈಕೆ, ಪ್ರಾಸ್ಟೇಟ್ ಮತ್ತು ಮೂತ್ರಪಿಂಡದ ಕಲ್ಲುಗಳಿಗೆ ಲೇಸರ್ ಚಿಕಿತ್ಸೆ ನೀಡಿ ಸಮಸ್ಯೆಗಳಿಗೆ ಕೇವಲ ಶಸ್ತ್ರಚಿಕಿತ್ಸೆ, ಶವ ಮೂತ್ರಪಿಂಡ ಕಸಿ, ಮಕ್ಕಳ ಮೂತ್ರಶಾಸ್ತ್ರ ಮತ್ತು ಸ್ತ್ರೀ ಮೂತ್ರಶಾಸ್ತ್ರದ ಸಮಸ್ಯೆಗಳ ಪರಿಹಾರ ಸೇವೆಯನ್ನು ಆದಿಚುಂಚನಗಿರಿ ಆಸ್ಪತ್ರೆಯು ABARK ಮತ್ತು ಎಲ್ಲ ಖಾಸಗಿ ಸರ್ಕಾರಿ ವಿಮೆಯೊಂದಿಗೆ ನಗದು ರಹಿತ ವೈದ್ಯಕೀಯ ಹಾಗೂ ಶಸ್ತ್ರಚಿಕಿತ್ಸೆಗಳಿಗೆ ಉಪಯುಕ್ತ ಮಾಹಿತಿ ಸಲಹೆಯೊಂದಿಗೆ ಆರೋಗ್ಯ ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ವ್ಯವಸ್ಥಾಪನೆ ಮಾಡಲಾಗಿದೆ ಅಂತ ಅವರು ವಿವರಿಸಿದರು. 1 ವರ್ಷದಿಂದ ಈ ನಮ್ಮ ಇಬ್ಬರು ಏನು ತಜ್ಞ ವೈದ್ಯರು ನಮ್ಮದೇ ಆದ ಒಂದು ಶಿಷ್ಯರುಗಳು ಆಸ್ಪತ್ರೆ ಬಂದು ಅವರುಗಳೆಲ್ಲ ಒಂದು ರೀತಿಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಂದ ಪ್ರೇರೇಪಿತರಾದವರು. ಅವರ ಒಂದು ಕನಸನ್ನು ಸಾಕಾರಗೊಳಿಸಿದ ನಾವು ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡ್ತೀವಿ, ಅವರ ಹೆಸರಲ್ಲಿ ಏನಾದರೂ ಒಂದು ಹೆಚ್ಚಿನ ರೀತಿಯ ಒಂದು ಸೌಲಭ್ಯಗಳನ್ನ ಇಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಹತ್ರ ಬಂದರು. ಹಾಸ್ಪಿಟ್ಲ್ ಹತ್ರ, ಸರ್ ನಾವು ರೀನಲ್ ಸೈನ್ಸಸ್ ಕಡೆಯಿಂದ ನಾವು ಏನನ್ನು ನಾವು ಈ ಆಸ್ಪತ್ರೆಗೆ ಕೊಡ್ಬೋದು, ಈ ಭಾಗದ ಜನಕ್ಕೆ ಏನು ಕೊಡ್ಬೋದು, ಈ ಸ್ವಾಮೀಜಿಯವರ ಒಂದು ಕನಸು ಏನಿತ್ತು ಅದನ್ನು ನಾವು ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ಬಾಲಗಂಗಾಧರನಾಥ ಕಿಡ್ನಿ ಸೆಂಟರ್ ಅಂತ ಒಂದು ಸಂಘದ ಮೂಲಕ ನಮ್ಮ ಆಸ್ಪತ್ರೆ ಜೊತೆ ಕೈ ಜೋಡಿಸಿದ್ದಾರೆ. ಈ ಮೂಲಕ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ರೀನಲ್ ಸೈನ್ಸಸ್ ವಿಭಾಗ ತೆರೆದುಕೊಂಡು ಕಳೆದ 1 ವರ್ಷಗಳ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ರೀನಲ್ ಸೈನ್ಸಸ್ ವಿಭಾಗ ಅತಿ ಉನ್ನತ ಮಟ್ಟದ ಎಲ್ಲ ಚಿಕಿತ್ಸೆಗಳು, ಮೂತ್ರಪಿಂಡ ಸಂಬಂಧಪಟ್ಟಂಥ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನ ಈಗ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 80ರಿಂದ 120 ಸರ್ಜರಿಗಳನ್ನು, ನ್ಯೂರಾಲಜಿಗೆ ಸಂಬಂಧಪಟ್ಟ ಸರ್ಜರಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಏನು ಮುಖ್ಯವಾದಂದರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ನಮಗೆ ಟ್ರಾನ್ಸ್ಪ್ಲಾಂಟೇಷನ್ಗಳಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಇಲ್ಲ ಮೈಸೂರು, ಬೆಂಗಳೂರು ಅಂತ ಕಡೆಗೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋಗಬೇಕಾದಂಥ ಒಂದು ಸನ್ನಿವೇಶ ಇತ್ತು. ಈ ಒಂದು ತಂಡ ನಮಗೆ ಬಂದಾಗಲಿಂದ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಸರ್ಕಾರದಿಂದ ಬೇಕಾದಂಥ ಏನೇನು ಅನುಮತಿಗಳು ಬೇಕು ಅನ್ನೋದನ್ನು, ಯಾಕೆಂದರೆ ನಿಮ್ಗೆ ಆಗಲೇ ಗೊತ್ತಿರುತ್ತೆ, ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಸೌಲಭ್ಯವನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳಿರ್ತವೆ. ಅವೆಲ್ಲವನ್ನು ಮೀರಿ ಸರ್ಕಾರದಿಂದ ಏನು ಒಂದು ಅನುಮೋದನೆಗಳು ಬೇಕು ಅದನ್ನೆಲ್ಲ ನಾವು ಪಡ್ಕೊಂಡು ನಾವು ಈ ದಿನ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಲ್ಲಿ ಮೊದಲನೇ ಒಂದು ಟ್ರಾನ್ಸ್ಪ್ಲಾಂಟೇಷನ್, ಲೈವ್ ಟ್ರಾನ್ಸ್ಪ್ಲಾಂಟೇಷನ್. ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ತಾಯಿ ಅಥವಾ ತಂದೆನೇ ಮಗುಗೆ ಅಥವಾ ಇರು ಕೊಡುವಂಥದ್ದು ಅಥವಾ ಅಣ್ಣ ತಮ್ಮದಿರು ಕೊಡುವಂಥದ್ದನ್ನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆ ಒಂದು ಟ್ರಾನ್ಸ್ಪ್ಲಾಂಟೇಷನ್ನ ಪ್ರಥಮ ಬಾರಿಗೆ ಐ ಥಿಂಕ್ ಕಳೆದ ಡಿಸೆಂಬರ್ನಲ್ಲಿ ಮೊದಲ ಟ್ರಾನ್ಸ್ಪ್ಲಾಂಟೇಷನ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಯಿತು. ಆಸ್ಪತ್ರೆಯ ಡಾಕ್ಟರ್ ನರೇಂದ್ರ ಅವರ ತಂಡ, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ನಂದೀಶ್ ಮತ್ತು ಅವರ ತಂಡ ಹಾಗೂ ಗುರುಪ್ರಸಾದ್ ಮತ್ತು ಅವರ ತಂಡ, ಬೈರೇಗೌಡ ಹಾಗೂ ಅವರ ತಂಡದವರು ಆಸ್ಪತ್ರೆಯ ಆಡಳಿತ, ನರ್ಸಿಂಗ್ ಸಿಬ್ಬಂದಿ ಮತ್ತು ಇತರೆ ತಂಡ ಯಶಸ್ವಿಯಾಗಿ ಸಂಘಟಿತ ಬೆಂಬಲದೊಂದಿಗೆ ಕೆಲಸ ಮಾಡುತ್ತಿದೆ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಿಡ್ನಿ ಸಮಸ್ಯೆಗೆ ಒಳಗಾಗಿ ಈಗ ಯಶಸ್ವಿಯಾಗಿ ಆಪರೇಷನ್ಗೆ ಒಳಗಾಗಿ ಸಕ್ಸಸ್ ಆಗಿರುವ ಇಬ್ಬರು ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಡಯಾಲಿಸಿಸ್ ನಾನು ಹಾಸನ ಹಿಮ್ಸಲ್ಲಿ ಮಾಡಿಸ್ತಾ ಇದ್ದೆ. ಬಟ್ ಕ್ವಾಲಿಟಿ ಡಯಾಲಿಸಿಸ್ ಸೆಂಟ್ರ್ ಇದೆ, ನಿಜವಾಗ್ಲೂ ನಾನು ನೋಡಿದೆ, ಅಲ್ಲ ತುಂಬ ಖುಷಿ ಆಯಿತು. ಅದು ಒಂದು. ಎರಡನೇದಾಗಿ ನಮಗೆ 3 ಮಂತ್ಸಲ್ಲಿ ಒಂದು ಏನು ಜೀವಸಾರ್ಥಕತೆಯಲ್ಲಿ ರಿಜಿಸ್ಟರ್ ಮಾಡಿ 3 ಮಂತ್ಸಲ್ಲಿ ಇದು ಸಿಗುತ್ತೆ. ಕ್ಯಾಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ. ನನಗೂ ಅದೇ ಥರ ಆಶ್ಚರ್ಯ ಆಯಿತು. ಒಂದಿನ ಒಂದು ಕಾಲ್ ಬಂದಾಗ 5th ಸೆಪ್ಟೆಂಬರಲ್ಲಿ ಬಂದ್ವಿ ಸರ್, ಅಡ್ಮಿಟ್ ಆದ್ವಿ. ಭಯದಿಂದನೇ ಬರ್ತೀವಿ, ಪ್ರತಿಯೊಬ್ಬರು ಹಾಸ್ಪಿಟ್ಲ್ ಅಂದರೆ ಒಂದು ಭಯದಿಂದನೇ ಬರ್ತೀವಿ. ಬಂದು ಅಡ್ಮಿಟ್ ಆದ್ವಿ. ಬಟ್ ಇಲ್ಲಿ ಏನು ಎಷ್ಟು ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡೋದ್ರಿಂದ ಹಿಡ್ದು ಇನ್ವೆಸ್ಟಿಗೇಷನ್ನು, ಆಪ್ರೇಷನ್ಸು ನಮಗೇನು ಕೊಡ್ದಂಗೆ ಅಂದರೆ ತೊಂದರೆ ಕೊಡ್ದಂಗೆ, ಒಂದು ಮೆಡಿಸನಿಂದ ಇರ್ಬೋದು, ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರ್ಬೋದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಮಸ್ಯೆ ಇತ್ತು ಸರ್, ಅವರಿಗೆ ಸ್ವಲ್ಪ ಫ್ಲೂರಲ್ ಎಫ್ಯೂಷನ್, ಹೊಟ್ಟೆಯಲ್ಲಿ ನೀರು ತುಂಬಿ ಅಲ್ಲಿ ಸರಿಗೆ ಆಗಿರಲಿಲ್ಲ ಡಯಾಲಿಸಿಸು. ಹಾಗೆ ಅಂಥವ್ರನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ ಟೀಮು ಸರ್. ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಎದುರಿಗೆ ನಾನು ಅವರಿಗೆ ಕೈ ಮುಗಿತೀನಿ ಸರ್. ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅವರನ್ನು ತುಂಬ ಚೆನ್ನಾಗಿ ಸರ್ಜರಿ ಮಾಡಿ ಅದಾದಮೇಲೆ ಇರೋ ಕಾಂಪ್ಲಿಕೇಶನ್ಸ್ನೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿ
ನನ್ನ ಗಂಡನ ಜೀವ ದಾನ ಮಾಡಿ ಜೀವ ಉಳಿಸ್ಕೊಟ್ಟಿದ್ದಾರೆ. ನಾನು ಆ ಸಂಸ್ಥೆಗೆ ಹಾಗೂ ಈ ಒಂದು ಟೀಮ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಸರ್. ಇದ್ವಿ ಡಯಾಲಿಸಿಸ್ ಹೇಮಂತ್ ಕುಮಾರ SH ಹಾಸನ ಸರ್. 2 ವರ್ಷದ ಕಿಡ್ನಿಯಿಂದ ಬಳಲ್ತಾ ಇದ್ವಿ. ಡಯಾಲಿಸಿಸ್ ಮಾಡಿಸ್ಕೊಂಡು ಭಾಳ ನೊಂದಿದ್ವಿ. ಆಮೇಲೆ ಆದಿಚುಂಚನಗಿರಿಲಿ ಇದು ಚೆನ್ನಾಗಿದೆ ಅಂತ ಹೇಳಿದಾಗ ನಂದಿ ಸಾರೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ. ಅನಿಲ್ ಸಾರು, ರಮೇಶ್ ಸಾರ್ ಎಲ್ಲ ಚೆನ್ನಾಗಿದ್ದಾರೆ ಅಂದಾಗ ತೋರಿಸ್ಕೊಂಡು ಆಮೇಲೆ ಡೋನರಿಗೆ ರಿಜಿಸ್ಟರ್ ಮಾಡಿಸಿದ್ವಿ ಸರ್. ನಾವು 3 ತಿಂಗಳಾಗಿತ್ತು ರಿಜಿಸ್ಟರ್ ಮಾಡಿಸಿ. ಆಮೇಲೆ 5ನೇ ತಾರೀಕು ಕರೆ ಬಂತು. ಆಮೇಲೆ 6ನೇ ತಾರೀಕು ಬಂದು ಅಡ್ಮಿಂಟ್ ಆದ್ವಿ. 7ನೇ ತಾರೀಕು ಆಪ್ರೇಷನ್ ಆಯಿತು. 2 ಕಿಡ್ನಿ ಕೂಡ ಆಪ್ರೇಷನ್ ಆಗಿ ಚೆನ್ನಾಗಿದೆ ಸರ್. ಕ್ರಿಯೇಟಿನೇನು 0.7 ಇದೆ, ಫುಲ್ ನಾರ್ಮಲ್ ಇದೆ ಸರ್. ಅವ್ರಿಗೆ ಅವ್ರ ತಾಯಿ ಮುಂದೆ ಬಂದರು ಕಿಡ್ನಿ ಕೊಡಲಿಕ್ಕೆ. ಸೊ ಕಿಡ್ನಿ ಆಪ್ರೇಷನ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ಸ್ ಆಗಿದೆ. ಇದು ಯಶಸ್ವಿಯಾಗಿ ಕಿಡ್ನಿ ಕೆಲಸ ಮಾಡ್ತಾ ಇದೆ. ಈಗ ಕ್ರಿಯಾಟಿನವ್ರಿಗೆ 1.2 ನಾರ್ಮಲ್ ಲೆವೆಲ್ ಬಂದಿದೆ ಅವರಿಗೆ. ಗೋಷ್ಠಿಯಲ್ಲಿ ಡಾಕ್ಟರ್ ಅನಿಲ್, ಡಾಕ್ಟರ್ ನರೇಂದ್ರ, ಡಾಕ್ಟರ್ ನಂದೀಶ್ ಉಪಸ್ಥಿತರಿದ್ದರು. ಸಹಕಾರ ಸಂಘಗಳ ಮೂಲಕ ಷೇರುದಾರ ರೈತರು ತಾವು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಅಂತ ಮುನ್ಮೂಲ್ ನಿರ್ದೇಶಕರಾದ ಡಾಲು ರವಿ KR-ಪೇಟೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. KR-ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ರಂಗನಾಥಪುರ ಹರಪನಹಳ್ಳಿ ಕ್ರಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24 ಸಾಲಿನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಎಲ್ಲ ಸಮಾಜದ ಬಡ ಮಧ್ಯಮ ವರ್ಗದ ರೈತ ಬಾಂಧವರಿಗೆ ಅತಿ ಸರಳ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುವ ಮೂಲಕ ರೈತರ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ನೀಡುತ್ತಿರುವ ಸಹಕಾರ ಸಂಘಗಳ ನಿಸ್ವಾರ್ಥ ಸೇವೆಯು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದರು. ಹಾಗಾಗಿ ಬಡವರ ಹಾಗೂ ರೈತರ ಜೀವನಾಡಿಯಾಗಿರುವ ಸಹಕಾರ ಸಂಘಗಳಲ್ಲಿ ರಾಜಕೀಯ ಬೆರೆಸದೆ ಅವುಗಳ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಅವರು ಕೋರಿದರು. ಇದು ಜಾತ್ಯತೀತ ಸಂಘ, ಸಹಕಾರ ಸಂಘ, ಅದನ್ನ ಸಂಘ, ಇಲ್ಲಿ ಜಾತಿ ಇಲ್ಲ. ಲೋನು RTC ಕೊಟ್ರೆ ಅವ್ರ ಎಕರೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತೀವಿ, ಕೊಡ್ತೀವಿ. ಇಲ್ಲಿ ಜಾತಿ ಬೇಡ ಸುಮ್ಮನೆ. ಯಾಕೆ ನಾವು ಮಾಡಲ್ಲ, ನನ್ಗಂತ ಗೊತ್ತಿಲ್ಲ, ಅದು ಮನ್ಸಿಗೂ ಬರೋದ್ ಬೇಡದಿಲ್ಲ ಎಲ್ರಿಗೂ. ಮುಂದೆ ಯಾರು ನೋಂದಣಿ ಮಾಡ್ಸಂತವ್ರಿಗೆ ಸಂಘಗಳನ್ನ ನೋಂದಣಿ ಮಾಡಿಸಿ 3 ತಿಂಗಳಾದ್ಮೇಲೆ ನಿಮ್ಮ ಲೋನ್ ನ ಪರಿಶೀಲನೆ ಮಾಡ್ತಾರೆ ಅದಿಲ್ಲವರು. ಆಮೇಲೆ 6 ತಿಂಗಳಲ್ಲಿ ನಿಮ್ ಲೋನ್ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಮಹಿಳಾ ಸಂಘದವರು ಯಾವ್ದೋ ಇನ್ನೊಂದು ಹೊಸ ಸಂಘ ಯಾರೋ ಕೇಳ್ತಿದ್ರು ನಿನ್ನೆ, ಯಾವ ಹೋದಾಗ ಜನಪಡಿ ಹೋದಾಗ ಮಾಡ್ಬೋರಲ್ಲ ಏನೋ ಕೇಳಿದ್ರು. ನಾವು ಗೋರ್ಬಿಲ್ ಕೇಳಿದಾಗ ಖಂಡಿತ ಕೊಡೋಣ ಅಂತ ಹೇಳಿದೀವಿ. ಯಾವುದೇ ಸಂಘಕ್ಕೂ ತೊಂದರೆ ಆಗದಾಗೆ ಲೋನ್ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ, ಒತ್ತಡ ನೀವು ಜಾಸ್ತಿ ಹಾಕ್ಸೋರು ನನಗೆ ಶಕ್ತಿ ಇರೋದು ಕೊಡಕ್ಕಾಗೋದು. ಅತಿ ಹೆಚ್ಚು ಲೋನ್ ಕೊಡಿ, ನಂಗೆ 1 ಲಕ್ಷ ಕೊಡಿ ಅಂತ ಇಲ್ಲ, 5% ಹೆಚ್ಚಾರೆ ಅದ್ರ ಮೇಲೆ ನಾವು ನೋಡ್ಕೊಂಡು ಶಕ್ತಿ ಅನುಸಾರ ಮಾಡ್ತೀವಿ ಅಂತ ಹೇಳ್ತಾ ಸಂಘದ ಕಾರ್ಯದರ್ಶಿಗಳಾದ ಮುರಳೀಧರ್ ಅವರು ಸಂಘದ ಆಡಿಟ್ ವರದಿಯನ್ನು ಮಂಡಿಸಿದರು. ಅಲ್ಲದೆ ಬಜೆಟ್ ಓದಿ ಅನುಮೋದನೆಯನ್ನು ಪಡೆದುಕೊಂಡರು. ವಾರ್ಷಿಕ ಮಹಾಸಭೆಯಲ್ಲಿ DCC ಬ್ಯಾಂಕ್ನ ಮೇಲ್ವಿಚಾರಕರ ಅದಿಲ್ ಪಾಷಾ, ಇತ್ತಗೋನಹಳ್ಳಿ ಸುರೇಶ್, ಮಾಳಗೂರು ಜಗದೀಶ್, ಅಂಗಡಿ ಕುಮಾರ್, ಸಂಘದ ಉಪಾಧ್ಯಕ್ಷರಾದ ಮಾಳಗೂರು ಅರವಿಂದ್, ನಿರ್ದೇಶಕರಾದ ಬಾಲ ವೆಂಕಟೇಶ್, ಗುಂಡೂರಾವ್ ವೆಂಕಟೇಶ್, ಗೊರವಿ ಮಂಜೇಗೌಡ ಸೇರಿದಂತೆ ಅನೇಕರಿದ್ದರು. ಮಂಡ್ಯದ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರ 15ನೇ ಪದವಿ ಪ್ರದಾನ ಸಮಾರಂಭವು ಸೆಪ್ಟೆಂಬರ್ 28ರಂದು PES ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ HD ಚೋಡೆಯ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಂಜುಂಡಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಂಶುಪಾಲರು, PES ತಾಂತ್ರಿಕ ಮಹಾವಿದ್ಯಾಲಯವು ನಿತ್ಯ ಸಚಿವ KV ಶಂಕರಗೌಡರ ದೂರದೃಷ್ಟಿಯೊಂದಿಗೆ 1962ರಲ್ಲಿ ಸ್ಥಾಪನೆಗೊಂಡು ಅವರ ನೇತೃತ್ವದಲ್ಲಿ ಕರ್ನಾಟಕದ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈ ತಾಂತ್ರಿಕ ಮಹಾವಿದ್ಯಾಲಯವು ಜನತಾ ಶಿಕ್ಷಣ ಟ್ರಸ್ಟ್ನ ಈಗಿನ ಅಧ್ಯಕ್ಷರಾದ KS ವಿಜಯಾನಂದ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತ ಹೇಳಿದರು. ಕರ್ನಾಟಕ ಸರ್ಕಾರದ 10 ಅನುದಾನಿತ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ PES ಇಂಜಿನಿಯರಿಂಗ್ ಕಾಲೇಜು ಒಂದು ಮಹಾವಿದ್ಯಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ವಿದ್ಯಾಲಯವು 2008ರಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಸ್ವಾಯತ್ತತೆ ಪಡೆದು ಈಗ ಅತ್ಯುತ್ತಮವಾಗಿ ನಡೆಯುತ್ತಿದೆ ಅಂತ ಅವರು ತಿಳಿಸಿದರು. ಕಾಲೇಜು ಪ್ರಸಕ್ತ ವರ್ಷದಲ್ಲಿ 11 ಸ್ನಾತಕ, BE ಹಾಗೂ MTech, MBA ಮತ್ತು MCA ಸ್ನಾತಕೋತ್ತರ ಕೋರ್ಸ್ಗಳನ್ನು ನಡೆಸುತ್ತಿದ್ದು ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉದ್ಯೋಗ ತರಬೇತಿ ಹಾಗೂ ಪರೀಕ್ಷೆಗಳನ್ನು ನಡೆಸುತ್ತಾ ಬಂದಿದೆ. ಸಂಸ್ಥೆಯು 2012-13ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುವುದು ಹೆಮ್ಮೆಯ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 28ರಂದು 15ನೇ ಪದವಿ ಪ್ರದಾನ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ ಅಂತ ಅವರು ತಿಳಿಸಿದರು. ಇದೇ ತಿಂಗಳು 28ನೇ ತಾರೀಕು ಶನಿವಾರ ಗ್ರಾಜ್ಯುಯೇಷನ್ ಡೇಯನ್ನು ಹಮ್ಮಿಕೊಂಡಿದ್ದೀವಿ. ಈ ಗ್ರಾಜ್ಯುಯೇಷನ್ ಡೇ ಅಂದರೆ ಈ ವರ್ಷ ಯಾರು ಪದವಿಯನ್ನು ಪಡೆದಿದ್ದಾರೆ ಅವರಿಗೆ ನಾವು ಗ್ರಾಜ್ಯುಯೇಷನ್ ಡೇ ಅಂದರೆ ಅವರಿಗೆ ಪದವಿ ಪ್ರದಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ನಾಯಕರಾದಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀ KS ವಿಜಯಾನಂದ ಅವರ ಅಧ್ಯಕ್ಷತೆಯಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ಜೊತೆಗೆ ಪದಕ ಪ್ರದಾನವನ್ನು ಮಾಡುತ್ತಿರುತ್ತಾರೆ. ಇವರ ಜೊತೆಗೆ ನಮ್ಮ ಸಂಸ್ಥೆಯ ಸೆಕ್ರೆಟರಿಯರಾದಂಥ ಶ್ರೀ SL ಶಿವಪ್ರಸಾದ್ ಅವರು ಪ್ರಶಸ್ತಿ ಪ್ರದಾನ ಮತ್ತು
ಈ ಒಂದು ಕಾರ್ಯಕ್ರಮದಲ್ಲಿ ಅಂಗವಾಗಿ ಅವರು ಕೂಡ ಭಾಗವಹಿಸ್ತಾ ಇರ್ತಾರೆ. ಗೋಷ್ಠಿಯಲ್ಲಿ ಡಾಕ್ಟರ್ ವಿನಯ್, ಡಾಕ್ಟರ್ ದಿನೇಶ್ ಬಾಬು, ಡಾಕ್ಟರ್ ಗಿರೀಶ್, ಡಾಕ್ಟರ್ ಮಹೇಂದ್ರ ಬಾಬು, ಡಾಕ್ಟರ್ ದಿವಾಕರ್ ಉಪಸ್ಥಿತರಿದ್ದರು. ಮಧುರ್ ತಾಲೂಕಿನ ಕದಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಕದಲೂರು ಗ್ರಾಮದಿಂದ ನಿಡಘಟ್ಟ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 20 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದ್ದಾರೆ. ಮಧುರ್ ತಾಲೂಕಿನ ಕದಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಕದಲೂರು ಗ್ರಾಮದಿಂದ ನಿಡಘಟ್ಟ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಚುನಾವಣಾ ಸಂದರ್ಭದಲ್ಲಿ ಕದಲೂರು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮವನ್ನಾಗಿ ಮಾಡುವ ಭರವಸೆ ನೀಡಿದ್ದು ಅಭಿವೃದ್ಧಿ ಕಾಮಗಾರಿ ಇಂದು ಆರಂಭವಾಗಿದೆ ಅಂತ ತಿಳಿದರು. ತಾಲೂಕಿನ ಮಾದರಿ ತಾಲೂಕು ಮಾಡಬೇಕು. ಅದ್ರ ಭಾಗವಾಗಿ ಮೊದಲನೇದಾಗಿ ಕದಲೂರು ಪಂಚಾಯತ್ ಇಂದ ಪ್ರಾರಂಭವನ್ನು ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಹಂತವಾಗಿ ಮಾಡ್ಕೊಂಡು ಅಗಲೀಕರಣ ಕೂಡ ಆಗುತ್ತೆ ಸರ್. ಮುಂದೆ ನೋಡ್ಕೊಂಡು ಬಂದ್ರೆ ಹಾಂ ಸರ್. ಗ್ರಾಮದಲ್ಲಿ ತುಂಬ ಕಿರಿದಾಗಿದೆಯಲ್ಲ ಸರ್, ಹೊಡಿತೀವಿ, ಮಾತುಕತೆ ಮಾಡಿದ್ದೀರಾ? ಬೇರೆ ಮೂಲಭೂತ ಸೌಕರ್ಯಕ್ಕೆ ಇದು ಮಾಡ್ತಾ ಇದ್ದೀವಿ. ಅದು ಗ್ರಾಮಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲವನ್ನೂ ಕೂಡ ಇನ್ನೊಂದು ವರ್ಷ, ಒಂದೂವರೆ ವರ್ಷದಲ್ಲಿ, ಒಂದು ವರ್ಷ ಬಿಟ್ಟು ಬಂದರೆ ಸಂಪೂರ್ಣ ಚಿತ್ರಣ ಬದಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ರಾಜಕೀಯವಾಗಿ ಇಲ್ಲಿಯವರೆಗೂ ಕೂಡ ಯಾರೂ ಕಟ್ಟಿಹಾಕಲು ಸಾಧ್ಯವಾಗಿರಲಿಲ್ಲ. ಏನಾದರೂ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕಿಯನ್ನು ತಂದು ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ನಮ್ಮೆಲ್ಲ ಶಾಸಕರ ಬೆಂಬಲ ಇದೆ. ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದರು. ಅವರಿಗೆ ಹೈಕಮಾಂಡ್ ಶ್ರೀರಕ್ಷೆ ಕೂಡ ಇದೆ. ಬಿಜೆಪಿಯವರಿಗೆ ಮಾಡಲು ಬೇರೆ ಏನು ಕೆಲಸ ಇಲ್ಲ, ಹಾಗಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಅಂತ ಹೇಳಿದರು. ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ಇರುತ್ತದೆ, ಆದರೆ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಆಗಲು ಸಾಧ್ಯ. ಈಗಾಗಲೇ ಸಿದ್ದರಾಮಯ್ಯ ಇದ್ದರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಅಂತ ಹೇಳಿದರು. ಏನು ಆಗಿಲ್ಲ. ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರನ್ನ ಕಟ್ಟಾಕೋಕ್ಕಾಗಿಲ್ಲ. ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆನೂ ಇರಲಿಲ್ಲ. ಏನಾದ್ರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಭಾಳಷ್ಟು JDS ದವರು, BJPಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ. ಸೊ ಇದರಲ್ಲಿ ಅದರಲ್ಲೇನು ಉರುಳಿಲ್ಲ, ಏನೂ ಆಗಲ್ಲ. ತನಿಖೆ ಮಾಡೋದು ತನಿಖೆ ಮಾಡಲಿ. ಅವರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತು ಹೇಳಿಲ್ಲ. ಯಾರನ್ನ ಯಾರು ಬೇಕಾದ್ರೂ ಯಾರೇ ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ, ಮಾಡ್ತಾರೆ. ಬಿಜೆಪಿ ನಾಯಕರು ಸೀರಿಯಸ್ಸಿಗೆ ಏನಿಲ್ಲ. ಈಗ ಅವರು ಅಪ್ರೋಚ್ ಮಾಡಿದ್ರು, ಕೋರ್ಟ್ ಕೊಟ್ಟಿದ್ರು, ಆಯ್ತಪ್ಪ ಅದೇನು ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರು CM ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ರಾಜೀನಾಮೆ ಕೇಳಿದ್ಬಿಟ್ಟು ಬೇರೆ ಕೆಲಸ ಇಲ್ಲ. ಆಯಿತು, ನಾಳೆ ಇನ್ನೊಬ್ಬರು CM ಬರ್ತಾರೆ. ಒಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಅವ್ರನ್ನೂ ರಾಜೀನಾಮೆ ಕೊಡಿ ಅಂತ. ಇನ್ನೊಬ್ಬರು CMನ ಕೆಲವೊಬ್ಬರನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ ಸರ್? ಇದ್ರ ಜೊತೆಗೆ ನಾಗಮಂಗಲ ತಾಲೂಕಿನ TAPCMS ಸೊಸೈಟಿ ಮತ್ತು PLD ಬ್ಯಾಂಕ್ ಈ ಎರಡು ಸಂಸ್ಥೆಗಳು ಒಂದೇ ಪಕ್ಷದ ವ್ಯಕ್ತಿಗಳ ಅಧೀನದಲ್ಲಿ 16 ವರ್ಷ ಸದಸ್ಯರಾಗಿ ಪುನರ್ ಆಯ್ಕೆಯಾಗುತ್ತಿದ್ದು, ನಕಲಿ ಷೇರುದಾರರನ್ನು ಸೇರ್ಪಡಿಸಿಕೊಂಡು ಅಕ್ರಮ ಮತಗಳ ಮೂಲಕ ನಿರಂತರವಾಗಿ ಎರಡು ಸಂಸ್ಥೆಗೆ ಆಯ್ಕೆಯಾಗುತ್ತಾ ಬರ್ತಿದ್ದಾರೆ ಅಂತ ಮತ್ತೆ ತಮ್ಮ ಇಷ್ಟ ಬಂದ ವ್ಯಕ್ತಿಗಳಿಗೆ ಸಾಲಗಳನ್ನು ನೀಡುತ್ತಾ TAPCMS ಮತ್ತು PLD ಬ್ಯಾಂಕ್ಗಳ ಎರಡು ಸಂಸ್ಥೆಗಳಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ತೊಡಗಿದೆ. ಮೂಲ ಷೇರುದಾರರಿಗೆ ಸಂಸ್ಥೆ ವಹಿವಾಟಿನ ಬಗ್ಗೆ ಮುಚ್ಚಿಟ್ಟು ವಂಚನೆ ಮಾಡ್ತಿದ್ದಾರೆ ಅಂತ ಅಲ್ಲಿ ಸ್ಥಳೀಯರು ಆಪಾದನೆ ಮಾಡಿದ್ದಾರೆ. ನಾಗಮಂಗಲ TAPCMS ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ಆದಾಯದ ಮೂಲಗಳ ಎಲ್ಲ ಖಾತೆಗಳನ್ನು ಒಬ್ಬನೇ ವ್ಯಕ್ತಿ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ನಾಗಮಂಗಲ ತಾಲೂಕು JDS ಪಕ್ಷದ ಅಧ್ಯಕ್ಷರಾದ TD ಶ್ರೀನಿವಾಸಯ್ಯ ಮತ್ತು ಮಾಜಿ TAPCMS ಅಧ್ಯಕ್ಷರಾದ ಯದುರಾಜ್ರವರು ಆರೋಪ ಮಾಡಿ ಪಟ್ಟಣದ JDS ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಎರಡು ಸಂಸ್ಥೆಗಳ ಭ್ರಷ್ಟಾಚಾರ ಮುಚ್ಚಿಡುವ ಸಂಬಂಧ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಕರೆದುಕೊಂಡು ಬಂದು ನ್ಯಾಯಬದ್ಧ ಮಾಹಿತಿ ಕೇಳಿದವರಿಗೆ ಧಮಕಿ ಹಾಕುವುದರ ಮೂಲಕ ವಾರ್ಷಿಕ ಸಭೆಗೆ ಧಕ್ಕೆ ತಂದು ಸತ್ಯ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇಲ್ಲಿ ಮುಖ್ಯವಾದ್ದು ಅಂದರೆ ಶೇರನ್ನ ಅವರು ಬೇಕಾದವ್ರಿಗೆ ಹಾಕತ್ತಾರೆ. ಯಾಕೆ ಚುನಾವಣೆ ಬರ್ತಾ ಇದೆ ಅಂತೇಳಿ ಇಲ್ಲೀಗಲ್ ಏನು ಅವ್ರಿಗೆ ಬೇಕಾದವ್ರನ್ನ ಹಿಂದ್ಗಡೆ ಬರ್ಕೊಳ್ಳೋದು, ಪೇಜ್ಗಳನ್ನ ಖಾಲಿ ಬಿಟ್ಕೊಂಡವ್ರು. ಅವ್ರವ್ರು ಬೇಕು, ಅವ್ರ ನೆಂಟರುಗಳದು ಅದು ಇದು ಅವ್ರ ಸ್ನೇಹಿತರದ ಯಾರು ಅವ್ರಿಗೆ ಓಟ್ ಹಾಕ್ತಾರೆ ಅಂತರ್ನ ಅಲ್ಲಿ ಎಡ್ಡೆಗೆ ತುಂಬ್ಕೊತಾರೆ. ಅವ್ರು ವೋಟಿಂಗ್ ಪವರ್ ಬರಂಗ್ ಮಾಡ್ತಾರೆ. ಅದು ಮೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಅದು. ಪೆಟ್ರೋಲ್ ಬ್ಯಾಂಕ್ ಒಂದರಲ್ಲೇ ಕೋಟಿಗೂ ಮೀರಿದ ಆದಾಯವಿದ್ದರೂ ಲಕ್ಷದ ಲೆಕ್ಕ ತೋರಿಸುತ್ತಿದ್ದಾರೆ. ಪ್ರತಿ ತಿಂಗಳ ಆಡಿಟ್ ವರದಿಯನ್ನು ಮಾಡಿಸದೆ ಷೇರುದಾರರಿಗೆ ವಂಚನೆ ಮಾಡಿದ್ದಾರೆ. ಜಿಲ್ಲೆಯ ಯಾವುದೇ TAPCMS ಸೊಸೈಟಿಯಲ್ಲಿ ಇಲ್ಲದ ಹೊಸ ರೂಲ್ಸ್ ಅನ್ನು ಮಾಡಿಕೊಂಡು ಹೆಚ್ಚುವರಿ ಷೇರು ಹಣ 1,000 ಹಣ ಕೇಳುತ್ತಿದ್ದಾರೆ ಅಂತ ದೂರಿದ್ದಾರೆ. ಬಾರಿ ಕಮ್ಮಿ. ಇವತ್ತು ಒಂದು ಮೂಟೆ PDSಗೆ 35 ರೂಪಾಯಿ ಕಮಿಷನ್ ಬರುತ್ತೆ. ನೀವು ಜನರಲ್ಗೆ ಯಾವ ಆಡಿಟ್ನು ಮಾಡಬೇಕಾಗಿಲ್ಲ. ಒಂದು ಪ್ರತಿ ತಿಂಗಳು ನೀವು ಹೋಗಿ ಲಗಿಸ್ ನೋಡಿ, ಬಂಕಲ್ಲಿ 3.5 ಲಕ್ಷದಿಂದ 4 ಲಕ್ಷ ಲೀಟರ್ ಡೀಸೆಲ್ ಖರ್ಚಾಗುತ್ತೆ, ಲಕ್ಷಾಂತರ ಮೂಟೆ ಅಕ್ಕಿ ಬರುತ್ತೆ, 16 ಲಕ್ಷ ರೂಪಾಯಿ ಗೊಬ್ಬರ ಲಾಭ ಬರುತ್ತೆ. ಯಾಕಿಂತ ಕಾಲದಲ್ಲಿ ಇಷ್ಟೆಲ್ಲ ಲಾಭ ಬರ್ತಾ ಇರೋ ಸಂಸ್ಥೆ ಇನ್ನು ಅಷ್ಟಕ್ಕೆ ಹೋಗ್ತಾ ಇದೆ ಅಂತ ಕೇಳೋದೇ ತಪ್ಪ?
ಇದಕ್ಕೆ ಎಲ್ಲ ಒಂದು ಪಕ್ಷಾತೀತವಾಗಿ ಸೇರಿಕೊಂಡು ಕೇಳ್ದಂಗೆ ಸಭೆನೇ ಅನರ್ಧ ಮುಟುಕುಗೊಳಿಸಿ ಮಾಡೋ ಅಂತ ಉಂಟಾ? ಏನು ಇಷ್ಟೆಲ್ಲ ನಷ್ಟವಾಗಬೇಕಾದ್ರೆ ಈ ಮೂಲ ಈ ಕಾರ್ಯದರ್ಶಿನೇ. ಆ ಕಾರ್ಯದರ್ಶಿ ನಾನು ನಿರಂತರ 2010ರಿಂದ ನಾನು ಏನು ಅಧ್ಯಕ್ಷ ಆಗಿದೆ ಅವತ್ತಿಂದಲೂ ನಾನು ಅವನ ಮೇಲೆ ಹೋರಾಟ ಮಾಡಿದೆ. ನಾನು ಅವನ ವಿರುದ್ಧನೇ ನಡ್ಕೊಂಡು ಬಂದಿರೋದು. ಈ ಎರಡು ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳು ಪದೇ ಪದೇ ಅಕ್ರಮವಾಗಿ ಆಯ್ಕೆಯಾಗುತ್ತಿದ್ದು, ಭ್ರಷ್ಟಾಚಾರದಲ್ಲಿ ತೊಡಗಿ ನಿಯಮಬದ್ಧವಾಗಿ ನಡೆಸಬೇಕಾದ ವಾರ್ಷಿಕ ಸಭೆಯಲ್ಲಿ ಷೇರುದಾರರಿಗೆ ಮಾಹಿತಿ ನೀಡದೆ ಪಲಾಯನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂತು. ಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮುಳುಕಟ್ಟೆ ಶಿವರಾಮಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಸ್ವಾಮಿಗೌಡ ಹಾಗೂ ಅಂಬರೀಶ್ ಭಾಗವಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸಚಿವರ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮದ್ದೂರಿನಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸಚಿವರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮದ್ದೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ರೀತಿ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರದ ಕಾರ್ಯಕ್ರಮವನ್ನು ರೂಪೆ ಮಾಡ್ತೀವಿ ಅಂತ ಅವರು ತಿಳಿಸಿದರು. ಸಚಿವ ಜಮೀರ್ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡಿ, ಜಮೀರ್ಗೆ ಬುದ್ಧಿ ಇಲ್ಲ, ಕೋರ್ಟ್ನ ಯಾರಾದರೂ ಪ್ರಶ್ನೆ ಮಾಡ್ತಾರಾ, ಆತನಿಗೆ ಕಾನೂನಿನ ಅರಿವಿಲ್ಲ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಹಾಗಾದರೆ ಈ ದೇಶದಲ್ಲಿ ಬದುಕೋದಕ್ಕೆ ಅರ್ಹ ಇಲ್ಲ, ಚೀಮರಿ ಹಾಕಬೇಕು, ಬದುಕೋದಕ್ಕೆ ಯೋಗ್ಯನಿಲ್ಲ ಅಂತ ಏಕವಚನದಲ್ಲಿ ಟೀಕಾಪ್ರಹಾರ ಮಾಡಿದರು. ಯಾವ ರೀತಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾರೆ, ಆ ರೀತಿ ನಿರಂತರವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರದ ಜನಜಾಗೃತಿಯನ್ನು ಇಡೀ ಕರ್ನಾಟಕದಲ್ಲಿ ನಾವು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಹಾಕೋತೀವಿ. ಸರ್, ಹೈಕೋರ್ಟ್ ತೀರ್ಪು ಈ ಪೊಲಿಟಿಕಲ್ ಜಡ್ಜ್ಮೆಂಟು ಅಂತ ಜಮೀರ್ ಅವರು ಆರೋಪ ಮಾಡಿದ್ದಾರೆ. ಸರ್, ಬುದ್ಧಿ ಇದೆ ಅಂದರೆ ಏನಾದರೂ ಅವನಿಗೆ ಕೋರ್ಟಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿವರೆಗೆ? ಹಾಗಾದರೆ ಈ ನೆಲದ ಕಾನೂನಿಗೆ ನಿನಗೆ ಅರಿವಿನೇ ಇಲ್ಲ ಮತ್ತು ಕೋರ್ಟ್ಗಳ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದಾಗ ನೀನು ಈ ದೇಶದಲ್ಲಿ ಬದುಕಲಿಕ್ಕೆ ನೀನು ಯೋಗ್ಯನೇ ಅಲ್ಲ. ಸರ್, ಒಂದು ರೀತಿಯ ನ್ಯಾಯಾಂಗದಿಂದನೇ ಅಲ್ವಾ ಅದು? ಖಂಡಿತವಾಗಿ. ಅದಕ್ಕೆ ನೀನು ಬದುಕಲಿಕ್ಕೆ ಯೋಗ್ಯ ಮಾಡಬೇಕು ಅಂತೀರ ಅವರಿಗೆ? ಖಂಡಿತವಾಗಿ ಛೀಮಾರಿ ಹಾಕಬೇಕು ಅದನ್ನು ಕೋರ್ಟ್ ಅವರಿಗೆ, ಛೀಮಾರಿ ಹಾಕಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು. ಕೇರ್ಪೇಟೆ ಪುರಸಭೆ ಅಧ್ಯಕ್ಷ ಗಾದಿಗೆ ಯೋಗ ಕೂಡಿ ಬಂದಿದ್ದು, ಖಾಲಿ ಇದ್ದ ಕುರ್ಚಿಗೆ ಚುನಾವಣಾ ಯೋಗ ಲಭಿಸಿದೆ. ಪುರಸಭಾಧ್ಯಕ್ಷರಾಗಿ ಪಂಕಜ ಪ್ರಕಾಶ್ ರವರು ಆಯ್ಕೆಯಾಗಿದ್ದಾರೆ. ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚುನಾವಣೆ ನಿಗದಿಯಾಗದ ಕಾರಣ ಅಧ್ಯಕ್ಷ ಸ್ಥಾನ ವಹಿಸಿ ಪಂಕಜ ಪ್ರಕಾಶ್ ಹಾಗೂ ಗಾಯತ್ರಮ್ಮ ಸುಬ್ರಹ್ಮಣ್ಯ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಒಟ್ಟು 23 ಪುರಸಭಾ ಸದಸ್ಯ ಬಲವುಳ್ಳ ಪುರಸಭೆಯಲ್ಲಿ 14 ಮತಗಳನ್ನು ಪಡೆಯುವ ಮೂಲಕ ಪಂಕಜ ಪ್ರಕಾಶ್ ಅವರು ಆಯ್ಕೆಯಾದರೆ 6 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ಅಶೋಕ್ ಫಲಿತಾಂಶವನ್ನು ಘೋಷಣೆ ಮಾಡಿದರು. ಪುರಸಭಾ ಸದಸ್ಯರುಗಳಾದ ಶೋಭಾ ದಿನೇಶ್, ಎಚ್.ಡಿ. ಅಶೋಕ್ ಹಾಗೂ ಪುರಸಭಾ ಮಾಜಿ ಅಧ್ಯಕ್ಷ ನಟರಾಜು 3 ಜನ ಚುನಾವಣಾ ಪ್ರಕ್ರಿಯೆಯಲ್ಲಿ ಗೈರು ಹಾಜರಾಗಿದ್ದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಂಕಜ ಪ್ರಕಾಶ್ ಅವರನ್ನು ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಮೈಶುಗರ್ಸ್ ಅಧ್ಯಕ್ಷ ಶ್ರೀ ಗಂಗಾಧರ್, ಟಿಎಪಿಸಿಎಂಸಿ ಅಧ್ಯಕ್ಷರಾದ ದೇವರಾಜು, ಸುರೇಶ್ ಹಾಗೂ ನಾಗೇಂದ್ರ ಕುಮಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು. ನಂತರ ಮಾತನಾಡಿದ ಮಾಜಿ ಶಾಸಕ ಚಂದ್ರಶೇಖರ್, ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಹೆಚ್ಚಿನ ಜವಾಬ್ದಾರಿ ಹೊರಬೇಕಾಗುತ್ತದೆ. ಅವಳಿ ಪಟ್ಟಣಗಳಾದ ಕೆಆರ್ಪೇಟೆ ಹಾಗೂ ಹೊಸವಳ್ಳು ಗ್ರಾಮಗಳನ್ನು ತಮ್ಮ ಕಣ್ಣುಗಳನ್ನೇ ಕಾಣಬೇಕು ಅಂತ ಅವರು ಸಲಹೆ ನೀಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಂಕಜ ಪ್ರಕಾಶ್ ಮಾತನಾಡಿ, ನನ್ನ ಮೇಲೆ ವಿಶ್ವಾಸವಿಟ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸಲು ಕಾರಣರಾದ ಮಾಜಿ ಶಾಸಕರಾದ ಚಂದ್ರಶೇಖರ್, ದೇವರಾಜು ಹಾಗೂ ಎಲ್ಲ ಹಿರಿಯ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದರು. ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್ ಅವರು ನಮ್ಮ ಪುರಸಭೆಯಲ್ಲಿ ಹಿಂದಿನೂ ಇದ್ದವರು, ನಮ್ಮ ಮಾವನವರು ಗೋವಿಂದೇಗೌಡರು, ಎಲ್ಲ ಸಹಕಾರ, ನಮ್ಮ ಸಹಪಾಠಿಗಳು, ಸದಸ್ಯರು ನಮ್ಗೆ ಯಾವತ್ತೂ ಅವರು ನಮ್ಮ ಜೊತೆಲಿದ್ದು ನಮಗೆ ಅವ್ರು ಸಾಥ್ ಕೊಟ್ಟಿರೋದ್ರಿಂದ ನಮ್ಮೆಲ್ಲ ಸದಸ್ಯರುಗಳು, ನಮ್ಮ ವಾರ್ಡಿನ ಸದಸ್ಯರುಗಳು ಎಲ್ಲರೂ ನಮಗೆ ಸಾಥ್ ನೀಡಿ ಎಲ್ಲರೂ ನಮಗೆ ಗೌರವನಾಗಿ ಒಂದು ಸ್ಥಾನ ಕೊಟ್ಟವ್ರೆ. ಆ ಸ್ಥಾನಕ್ಕೆ ನಾನು ಬೆಲೆ ಕೊಟ್ಟು ಅವ್ರಿಗೇನು ನಮಗೆ ನಮ್ಮ ಕೈಲಾದಷ್ಟು ಮಾಡೋದು ಸಹಾಯ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೂತನ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸೌಭಾಗ್ಯ, ಉಮೇಶ್, ಕೆ.ಬಿ. ಮಹೇಶ್, ಕೆ.ಸಿ. ಮಂಜುನಾಥ್, ಪ್ರೇಮ್ ಕುಮಾರ್, ತಿಮ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ, ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಅಭಿನಂದನೆ, ಪೌರ ಕಾರ್ಮಿಕರು ಶಿವನಿಗೆ ಸಮಾನ ಎಂದ ಜಿಲ್ಲಾಧಿಕಾರಿ ಕುಮಾರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ, ಜಿಲ್ಲೆಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳ ಪ್ರತಿಭಟನೆ, ಕಪ್ಪು ಪಟ್ಟಿ ಕಟ್ಟಿಕೊಂಡು ಆಕ್ರೋಶ. ಮೂತ್ರಪಿಂಡ ಕಸಿ ಬಗ್ಗೆ ಮಾಧ್ಯಮ ಸಂವಾದ, ನಾಗಮಂಗಲದ ಬಾಲಗಂಗಾಧರನಾಥ ಸ್ವಾಮೀಜಿ ಮೂತ್ರಪಿಂಡ ವಿಭಾಗದಲ್ಲಿ ಸುಸಜ್ಜಿತ ಸೇವೆ, ಸರ್ಕಾರದ ಸ್ಪಂದನೆಗೆ ಹಿರಿಯ ವೈದ್ಯರ ಕಳಕಳಿ. ಶ್ರೀರಂಗಪಟ್ಟಣದಲ್ಲಿ 4 ದಿನಗಳ ದಸರಾ ಸಂಭ್ರಮ, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ, ಅರ್ಥಪೂರ್ಣ ಆಚರಣೆಗೆ ಸೂಚನೆ.
ನಾಗಮಂಗಲ TAPCMS ಸೊಸೈಟಿಯಲ್ಲಿ ನಕಲಿ ಷೇರುದಾರರ ಹಾವಳಿ, ವ್ಯಾಪಕ ಭ್ರಷ್ಟಾಚಾರ ಆರೋಪ, ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒತ್ತಾಯ. ಇದಿಷ್ಟು ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.